ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಲೇಟ್ ಆದರೂ ಲೇಟೆಸ್ಟಾಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಶೈನ್ ಶೆಟ್ಟಿ ಅವರ ಮೊದಲ ಡೆಬ್ಯೂ ಸಿನಿಮಾ ಆ್ಯಸ್ ಅನ್ ಹೀರೋ ಮಾಡಿರುವಂಥದ್ದು ಜಸ್ಟ್ ಮ್ಯಾರಿಡ್ ಅಂತ. ಆ ಸಿನಿಮಾದ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋನ ಮೊನ್ನೆ 21ನೇ ತಾರೀಕು ಸಾಯಂಕಾಲ ನೋಡ್ಕೊಬಂದೆ. ಮಾರನೇ ದಿನವೇ ರಿವ್ಯೂ ಮಾಡಿಬಿಟ್ಟು ಶೇರ್ ಮಾಡಬೇಕು ಅಂದ್ಕೊಂಡೆ. ಬಟ್ ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ, ಹುಷಾರಿಲ್ಲದೆ ಇರೋದ್ರಿಂದ ಲೇಟಾಗಿ ರಿವ್ಯೂ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಜೆನ್ಯೂನ್ಲಿ ಒನ್ ಆಫ್ ದ ಅಮೇಝಿಂಗ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾದ ನಿರ್ಮಾಣವನ್ನು ಬಿ ಅಜ್ನೀಶ್ ಲೋಕನಾಥ್ ಅವರು ತೊಗೊಂಡಿದ್ದಾರೆ. ಜೊತೆಗೆ ಅವರ ಧರ್ಮಪತ್ನಿ CR ಬಾಬಿ ಅವರು ಪ್ರೊಡ್ಯೂಸರ್ ಪ್ಲಸ್ ಡೈರೆಕ್ಟರ್. ಒಂದು ಫೀಮೇಲ್ ಡೈರೆಕ್ಷನ್ ಇರುವಂಥ ಒಂದು ಸಿನಿಮಾ ಜಸ್ಟ್ ಮ್ಯಾರಿಡ್ ಅಂತ ಹೇಳ್ಬೋದು. ಎಟ್ ದ ಎಂಡ್ ಸಿನಿಮಾ ಟೀಮ್ ಅವರು ಮಾತಾಡ್ತಾ ಅಂಕಿತ್ ಅವ್ರು ಹೇಳ್ತಾಯಿದ್ರು, ಇದು ಬಾಬಿ ಅವರ ಜೀವನದ್ದೇ ಒಂದು ಕತೆ ಅಂತ. ಅದು ಅಮೇಝಿಂಗ್, ಕೇಳೋದಕ್ಕೆ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ. ಬಟ್ ಒಂದು ಅಮೇಝಿಂಗ್ ಎಡಿಟಿಂಗ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತೀಕ್ ಶೆಟ್ಟಿ ಅವರು ಎಡಿಟಿಂಗ್ ಮಾಡಿದ್ದಾರೆ, ಮತ್ತು ಪ್ರತಿಭಾನ್ ಸಿನಿಮಾಟೋಗ್ರಫರ್ ಶ್ರೀಕಾಂತ್ ಗೌಡ ಅವರು ಸಹ ಎಡಿಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾದ ಓವರಾಲ್ ಏನಂತೀವಿ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಅನ್ನೋದು ಭಾಳ ಖುಷಿ ವಿಚಾರ. ಆ್ಯಂಡ್ ಮುಖ್ಯ ಭೂಮಿಕೆಯಲ್ಲಿ ಶೈನ್ ಶೆಟ್ಟಿ ಅವರು ಆ್ಯಸ್ ಸೂರ್ಯ ನಿಮಗೆ ಕಾಣಿಸ್ಕೊತಾರೆ, ಮತ್ತು ನಮ್ಮ ಅಂಕಿತಾ ಅಮರ್ ಅವರು ಆ್ಯಸ್ ಸಹನಾ, ಆ್ಯಂಡ್ ಹಿರಿಯ ನಟ ದೇವರಾಜ್ ಅವರು ಆ್ಯಸ್ ಪೂರ್ಣಚಂದ್ರ. ಅಂದರೆ ಆ್ಯಕ್ಚುಲಿ ನಮ್ಮ ಶೈನ್ ಯಾರಿದ್ದಾರೆ ಅವರ ತಂದೆಯ ಪಾತ್ರ ಅವ್ರದ್ದು. ಮತ್ತು ಶ್ರುತಿ ಕೃಷ್ಣ ಅವರು, ಸೊ ಅವರು ಆ್ಯಸ್ ಗಂಗಮ್ಮ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಹಿಂದೆ ದೇವರಾಜ್ ಅವರು ಏನು ಪೂರ್ಣಚಂದ್ರ ಇದ್ದಾರೆ ಅವರನ್ನು ಮದುವೆ ಆಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಎಂಡ್ಗೆ ಸಿನಿಮಾದಲ್ಲಿ ಬರ್ತಾರೆ. ಅದು ನಿಮಗೆ ಸಸ್ಪೆನ್ಸ್ ಇದೆ. ಆಮೇಲೆ ನಮ್ಮ ಅಚ್ಯುತ್ ಕುಮಾರ್ ಆ್ಯಸ್ ಕರುಣಾಕರ, ಇವ್ರದ್ದು ಒಂದು ಸ್ವಲ್ಪ ವಿಲನಿಶ್ ಪಾತ್ರ. ಆ್ಯಂಡ್ ಶ್ರೀಮಾನ್ ಅವರು, ಇವರು ಶಿಶುಪಾಲ್ ಆಗಿ ಕಾಣಿಸ್ಕೊತಾರೆ. ಆ್ಯಕ್ಚುಲಿ ಶ್ರೀಮಾನ್ ಅವರು ಮತ್ತು ಸಂಗೀತ ಅನಿಲ್ ಇವರಿಬ್ಬರು ಗಂಡ ಹೆಂಡತಿ ಪಾತ್ರದಲ್ಲಿ. ಸೊ ಒಂದು ಫ್ಯಾಮಿಲಿ ಡ್ರಾಮಾ ಅಂತೀವಲ್ಲ, ಆ ಥರದ್ದು ಒಂದು ಕಂಪ್ಲೀಟ್ ಇದನ್ನು ನೋಡ್ಬೋದು. ಮತ್ತು ರವಿಶಂಕರ್ ಗೌಡ ಅವರು ಆ್ಯಸ್ ವಿನಯ್ ಪ್ರಕಾಶ್, ಮತ್ತು ನಮ್ಮ ಅನೂಪ್ ಭಂಡಾರಿ ಅವರು ಸಹ ಕಾಣಿಸ್ಕೊತಾರೆ ಆ್ಯಸ್ ಆನಂದ್, ಮತ್ತು ಸಾಕ್ಷಿ ಅಗರ್ವಾಲ್ ಅವರು ಕಾಣಿಸ್ಕೊತಾರೆ. ಆಮೇಲೆ ನಮ್ಮ ಶ್ರುತಿ ಹರಿಹರನ್ ಅವರ ಪಾತ್ರ ಸಹ ಭಾಳ ವಿಭಿನ್ನವಾಗಿದೆ. ಅವ್ರಿಗೆ ನಮ್ಮ ಅನೂಪ್ ಭಂಡಾರಿ ಅವರ ಮೇಲೆ ಒಂದು ಪಾಯಿಂಟಲ್ಲಿ ಪ್ರೀತಿ ಆಗುತ್ತೆ, ಅಲ್ಲಿಂದ ಒಂದು ಮಗು. ಆ ಒಂದು ಸೀನನ್ನು ರೀಕ್ರಿಯೇಟ್ ನಿಮಗೆ ತುಂಬ ಇಮ್ಯಾಜಿನೇಷನಲ್ಲಿ ಕಾಡುವಂಥ ಒಂದು ಪಾತ್ರ ಅದು. ಆಮೇಲೆ ಮಾಳ್ವಿಕಾ ಅವಿನಾಶ್ ಅವರು ಕಾಣಿಸ್ಕೊತಾರೆ, ವಾಣಿ ಹರಿಕೃಷ್ಣ, ಇಷ್ಟು ಜನ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಒಂಥರ ಇದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಇದೊಂಥರ ಮಲ್ಟಿ ಸ್ಟಾರರ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಸಿನಿಮಾನ ನಮಗೆ ನೋಡ್ತಾ ಹೋಗ್ತಾ ನಿಮಗೆ ಶೈನ್ ಒಬ್ಬರೇ ಹೀರೋ ಆಗಿ ಕಾಣಿಸಲ್ಲ. ಆ್ಯಕ್ಚುಲಿ ಅಟ್ ಒನ್ ಪಾಯಿಂಟ್ ನಾವ್ಯಾರು ಅನೂಪ್ ಭಂಡಾರಿನ ವಿ ಹ್ಯಾವ್ ನೆವರ್ ಸೀನ್ ಹಿಮ್ ಲೈಕ್ ಅ ಹೀರೋ. ಈಸ್ ಆಲ್ವೇಸ್ ಡೈರೆಕ್ಷನ್ ಮಾಡಿದ್ದಾರೆ, ವಿಕ್ರಾಂತ್ ರೋಣ ಅದು ಇದು ಸಿನಿಮಾನ ಬೇರೆಯವ್ರು ಡೈರೆಕ್ಟ್ ಮಾಡಿದ್ದಾರೆ. ಬಟ್ ಅವರಿಗೆ ಒಂದು ಹೀರೋ ಲುಕ್ ಜಾನರನ್ನು ಕೊಟ್ಬಿಟ್ಟು ಅವ್ರಿಗೊಂದಿಷ್ಟು ಸಾಂಗ್ಗಳನ್ನು ಹಾಕ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಅನೂಪ್ ಭಂಡಾರಿ ಅವರ ರೋಲು, ಮತ್ತು ಅವ್ರ ಜೊತೆಗೆ ಆಪೋಸಿಟ್ಟಾಗಿ ಶ್ರುತಿ ಹರಿಹರನ್ ಮಾಡಿರುವಂಥ ರೋಲು. ಆ್ಯಂಡ್ ಓವರಾಲ್ ಸಿನಿಮಾ ನೀವು ನೋಡ್ತಾ ಹೋದರೆ ನಿಮಗೆ ಅಟ್ ದ ಒನ್ ಪಾಯಿಂಟ್ ಈ ಕಂಡೀಷ್ನಲ್ ಲಿವಿಂಗ್ ಅಂತಾರಲ್ಲ, ಕೆಲವ್ರು ಈಗ ಓಕೆ ಅವ್ರಿಗೂ ಮದುವೆ ಆಗೋದಕ್ಕೆ ಅಂತ ಇಷ್ಟ ಇರಲ್ಲ, ಬಟ್ ಒಂದು ಕಂಡೀಷನಲ್ಲಿ ನಾವು ಬದುಕಬೇಕು ಅಂತ ಬದುಕಿದಾಗ ಅದಾದಾಗ ಒಂದು ಇಷ್ಟು 2-3 ಕಂಡೀಷನ್ಸ್ ನೀವು ಟ್ರೈಲರಲ್ಲೇ ನೋಡಿರ್ತೀರ. ಒಂದು ಗೊತ್ತಿಲ್ಲ, ವಿದೌಟ್ ಮೈ ಪರ್ಮಿಷನ್ ನಾನು ಮುಟ್ಟೋಂಗಿಲ್ಲ ಅನ್ನುವಂಥದ್ದು. ಮತ್ತೊಂದು ನನ್ನ ಜೊತೆ ಇರಬೇಕಾದ್ರೆ ನೀವು ಇನ್ನೊಬ್ಬರ ಜೊತೆ ಫ್ಲರ್ಟ್ ಮಾಡಬಾರ್ದಂತ. ಸೊ ಇದೊಂಥರ ಹೇಗೆ ಅಂತಂದರೆ ನೀವು ಅವ್ರ ಜೊತೆಗೆ ಇದ್ದೂ ಇಲ್ಲದೆ ಇದ್ದಂಗೆ ಇರೋ ಥರ, ಆ ಥರದ್ದು ಒಂದು ಸಿಚುವೇಷನ್ನ ಹೇಗೆ ಹೀರೋ ಹ್ಯಾಂಡ್ಲ್ ಮಾಡ್ತಾರೆ. ಮತ್ತು ಎಟ್ ದ ಎಂಡ್ ಆಫ್ ದ ಡೇ ಈ ಒಂದು ಕಂಡೀಷ್ನಲ್ ರಿಲೇಷನ್ಶಿಪ್ ಏನಿರುತ್ತೆ, ಅವ್ರು ಆಸ್ಟ್ರೇಲಿಯಾಗೆ ಹೋಗೋವರೆಗೂ ಅಷ್ಟೇ ಆ ರಿಲೇಷನ್ಶಿಪ್ಪು ಅನ್ನುವಂಥದ್ದು ಇರುತ್ತೆ. ಸೊ ಎಂಡ್ಗೆ ಏನಾಗತ್ತೆ, ಆ್ಯಕ್ಚುಲಿ ಶೈನ್ ಅವರನ್ನು ಬಿಟ್ಟು ಹಾಗೆ ಆಸ್ಟ್ರೇಲಿಯಾಗೆ ಹೋಗ್ತಾರಾ ಅಂಕಿತಾ ಅಮರ್ ಅವರು, ಅಥವಾ
ಶೈನ್ ಅವ್ರನ್ನೂ ಕರ್ಕೊಂಡು ಆಸ್ಟ್ರೇಲಿಯಾಗೆ ಹೋಗ್ತಾರ, ಇಲ್ವಾ ಆಸ್ಟ್ರೇಲಿಯಾ ಪ್ಲ್ಯಾನೇ ಕ್ಯಾನ್ಸಲ್ ಆಗ್ಬಿಟ್ಟು ಹನಿಮೂನ್ಗೆ ಹೋಗ್ತಾರ. ಇದು ಏನಾಗುತ್ತೆ ಸಿನಿಮಾದಲ್ಲಿ ಅನ್ನುವಂಥದ್ದು ನಿಮಗೆ 100% ಆಗಿ ನೀವು ಥಿಯೇಟ್ರಲ್ಲೇ ನೋಡಬೇಕು. ಒಂಥರ ಸರಿಯಲ್ ಎಕ್ಸ್ಪೀರಿಯೆನ್ಸ್ ಇದು. ಜೊತೆಗೆ ನನಗೆ ಇನ್ನೂ ಒಂದು ವಿಚಾರ ಇಷ್ಟ ಆಗಿರುವಂಥದ್ದು ಏನಂತಂದರೆ, ಒಂದಿಷ್ಟು ಪೊಲಿಟಿಕಲ್ ಡ್ರಾಮಾ ಅಲ್ಲಿ ಬರುತ್ತೆ. ಅದರಲ್ಲಿ ನಮ್ಮ ಶ್ರೀಮಾನ್ ಅವರು, ಇವರು ಆ್ಯಕ್ಚುಲಿ ಕನ್ನಡ ನಟರಲ್ಲ, ಹೊರಗಡೆ ಅವರು, ಬಟ್ ಶಿಶುಪಾಲ್ ಆಗಿ ಏನು ಆ್ಯಕ್ಟ್ ಮಾಡ್ತಾರೆ, ಅವ್ರದ್ದು ಮತ್ತು ಅಚ್ಯುತ್ ಅವ್ರದ್ದು ಒಂದು ಕಾಂಬೋ ಇದೆ. ಅಲ್ಲಿ ಅವರು ಹೋಗಿ ಒಂದು ಪೆನ್ ಡ್ರೈವ್ ಇನ್ಸಿಡೆಂಟ್ ಬರುತ್ತೆ, ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇರುತ್ತೆ. ಅವರ ಪೆನ್ ಡ್ರೈವ್ ಇವ್ರಿಗೊಂಥರ ಈ ಶಿಶುಪಾಲ ಏನು ಶ್ರೀಮಾನ್ ಇದ್ದಾರೆ, ಇವ್ರಿಗೊಂದು ಸ್ವಲ್ಪ ಹುಡುಗಿರ ಚೂಳು ಥರ ಇರುತ್ತೆ. ಸೊ ಆ ಒಂದು ಪೆನ್ ಡ್ರೈವ್ ಹಿಡ್ಕೊಂಡು ಒಂದು ಲೀಕ್ ಆಗುತ್ತೆ ಅಂತ ಆ ಒಂದು ಇನ್ಸಿಡೆಂಟನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಅಟ್ ದ ಎಂಡ್ ನಿಮಗೆ ಬೆಸ್ಟ್ ಅನಿಸೋದು ಒಂದು ಆಫ್ಟರ್ ದ ಇಂಟರ್ವಲ್ ದ ಎಂಟ್ರಿ ಆಫ್ ಯಾರು ನಮ್ಮ ದ ಎಂಟ್ರಿ ಆಫ್ ಶ್ರುತಿ ಕೃಷ್ಣ ಅವರು ಹಿಂದೆನೇ ದೇವರಾಜ್ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಒಂದು ಪ್ರಾಮಿಸ್ ಇರುತ್ತೆ. ಸೊ ಅದಕ್ಕೆ ಅವ್ರ ಹತ್ರ ಒಂದು ಡೆಂಟ್ ಇರುತ್ತೆ. ಸೊ ಆ ಒಂದು ಕಾಂಪೋಸಿಷನ್ ಆ್ಯಂಡ್ ಎಂಡ್ಗೆ ನಿಮಗೆ ಒಂದು ಅವ್ರನ್ನ ಒಂದು ಬೆಸ್ಟ್ ಫ್ಯಾಮಿಲಿ 250 ವರ್ಷ ಇದ್ದಿರುವಂಥ ಫ್ಯಾಮಿಲಿ ಅಂತ ಅವ್ರಿಗೊಂದು ಅವಾರ್ಡ್ ಕೊಡಬೇಕಾದ್ರೆ, ಅದೇ ಅವಾರ್ಡ್ ಫಂಕ್ಷನಲ್ಲಿ ಹೋಗಿ ಅವರು ಕೂತಾಗ ಆವಾಗ ಆದಂಥ ಒಂದು ಸ್ಪೀಚ್ ಆದಾಗ ಕೇವಲ ಒಂದು ಯಾರನ್ನು ಅವ್ರು ಮದುವೆ ಆಗಿರ್ಬೇಕಂತಿರ್ತಾರೋ ಅವರಷ್ಟೇ ಮನಸ್ಸಿಗೆ ಟ್ರಾನ್ಸ್ಫಾರ್ಮ್ ಆಗೋದಲ್ಲ, ಇಲ್ಯಾರು ಇವ್ರದ್ದು ವಿಡಿಯೋ ಲೀಕ್ ಮಾಡಬೇಕು ಅಂತಿರ್ತಾರಲ್ಲ ಅವರ ಒಂದು ಮನಸ್ಸು ಹೇಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಆ ಒಂದು ವಿಚಾರ ಅಂದರೆ ಅಚ್ಯುತ್ ಅವರ ಒಂದು ರಿಯಾಕ್ಷನ್ ಅದಕ್ಕೆ. ಆ್ಯಂಡ್ ಒನ್ ಆಫ್ ದ ವೆರಿ ನೈಸ್ ಕಂಟೆಂಟ್ಫುಲ್ ಸ್ಪೀಚ್ ಅನಿಸುತ್ತೆ ನಂಗೆ ದೇವರಾಜ್ ಅವರ ಒಂದು ಮಾತು ಕೇಳಿದ್ರೆ. ಹೂ ಹ್ಯಾಸ್ ಆ್ಯಕ್ಟೆಡ್ ಆಸ್ ಪೂರ್ಣಚಂದ್ರ, ಹಿರಿಯ ತಂದೆ ಪಾತ್ರ ಏನು ಮಾಡಿದ್ದಾರೆ, ಅವರ ಒಂದು ಸ್ಪೀಚನ್ನ ಯಾರು ಕ್ಯೂರೇಟ್ ಮಾಡಿದ್ದಾರೆ, ಡೈಲಾಗ್ಸ್ ಬರೆದಿದ್ದಾರೆ ಗೊತ್ತಿಲ್ಲ, ಬಟ್ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಓವರಾಲ್ ಆಗಿ ಒಂದು ಒಳ್ಳೆ ಸಿನಿಮಾ. ನನಗಂತೂ ಔಟ್ ಆಫ್ 10 ನಾನು ಆರಾಮಾಗಿ 8.5 ರೇಟ್ ಮಾಡ್ತೀನಿ. ದಯವಿಟ್ಟು ಸಿನಿಮಾನ ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಶೈನ್ ಅವ್ರದ್ದು ಒಂದು ಹೊಸ ಡೆಬ್ಯೂ ಸಿನಿಮಾ, ಫುಲ್ ಫ್ಲೆಜ್ಡ್ ಹೀರೋ, ಅವ್ರಿಗೂ ಸಹ ಒಳ್ಳೆಯದಾಗಲಿ ಆ್ಯಂಡ್ ಎಂಟೈರ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಬಯಸ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ಕೆಳಗೆ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.